ಮುಂದೆ ಐಟಮ್ ಇಟ್ಬಿಟ್ಟು ತಿಂದುಬೇಡ ನನಗದಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ. ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದಾನೆ. ಬೆಂದಿಲ್ಲ ಪ್ರಾಪರಾಗಿ, ಲಿಟ್ರಲಿ ಬೆಂದಿಲ್ಲ ಅಂತ ಹೇಳ್ತೀನಿ. ಕಚ್ಚಕ್ಕೆ ಆಗ್ತಿಲ್ಲ, ಕಚ್ತಾ ಇರಬೇಕಂದ್ರೆ ಒಂದು ರಬ್ಬರ್ನ ಕಚ್ಬಿಟ್ಟು ಹಂಗೆ ನುಗ್ಕೋಬೇಕು, ಆ ಥರ ಅನ್ನಿಸ್ತಾ ಇದೆ. ಎಲ್ಲರೂ ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ ಗೈಸ್. ಆದರೆ ತಮಿಳ್ನಾಡು ಕೃಷ್ಣಗಿರಿಲಿ ಒಂದು ಐಕಾನಿಕ್ ಸ್ಪಾಟು, ಈ ಸಂತೆ ಬರುತ್ತಲ್ಲ, ಮಾರ್ಕೆಟ್ ಜಾಗ. ಇದರಲ್ಲಿ 3 ತಲೆಮಾರುಗಳಿಂದ ಒಂದು ನಾನ್ ವೆಜ್ ಐಟಮ್ನ ಸ್ಪ್ರೆಡ್ಡಿಂಗ್ ಆಗಿ ಫುಲ್ಲು ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ವಾರದಲ್ಲಿ ಬರೀ 4 ದಿವಸ 4 ಸಂತೆಗಳಲ್ಲಿ ಹೋಗಿ ಅಲ್ಲೇ ಕುಕ್ ಮಾಡಿ ಜನರು ಇವ್ರು ಸರ್ವ್ ಮಾಡಿಕೊಂಡು ಬರ್ತಾರೆ. ಒಂದು ಬೆಸ್ಟ್ ಕಂಟೆಂಟ್ ಅಂತಲೇ ಹೇಳ್ಬೋದು. 4 ಜಾಗ ಗೈಸ. ಎಕ್ಸಾಕ್ಟ್ ಇವಾಗ ನಾವಿರೋದು ಒರಪ್ಪಂ ಅನ್ನೋ ಒಂದು ಜಾಗದಲ್ಲಿ. ನೆಕ್ಸ್ಟು ಬರ್ಗೂರು, ನಾಟ್ರಂಬಲ್ಲಿ, ಕುಂದ್ರಂಪಲ್ಲಿ ಅಂತ ಈ ತಮಿಳ್ನಾಡು, ಈ ಕೃಷ್ಣಗಿರಿ ಬರುತ್ತಲ್ಲ, ಆ ಸರೌಂಡಿಂಗಲ್ಲಿ ಇವ್ರು ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಸಂತೆಗೆ ಬಂದರೆ ಅಂದರು ಏನೇ ಅಂದರು 4 ರಿಂದ 5 ಮರಿ ಹೊಡಿತಾರೆ. ಬರೀ ಮಟನ್ ಮಾತ್ರ ಸಿಗೋದು, ಚಿಕನ್ ಸಿಗಲ್ಲ. ಜೊತೆಗೆ ವೈಟ್ ರೈಸು, ಸಾರು, ಆ ಮಟನಲ್ಲಿ ಯಾವುದ್ಯಾವುದಿದೆಯೋ ಎಲ್ಲ ಥರ ಸ್ಪೇರ್ ಪಾರ್ಟ್ಸು ಸರ್ವ್ ಮಾಡಿಕೊಂಡು ಬರ್ತಾರೆ. 150 ರೂಪಾಯಿಗೆ ಊಟದ ರೇಟು. ಸೊ ಅಲ್ಲೇ ಇವತ್ತು ಫುಡ್ಸ್ನ ಟ್ರೈ ಮಾಡೋಕ್ಕೆ ಬಂದಿದ್ವಿ. ಸೌದೆ ಒಲೆ ಊಟ. ಸೊ ಬನ್ನಿ ಹೋಗೋಣ, ನೋಡಬೇಕಂದ್ರೆ ಆ್ಯಂಬಿಯನ್ಸು, ಆ ಟೆಂಪ್ಟಿಂಗ್ ಒಂಥರ ವೈಬಿಂಗ್ ಅಂತಲೇ ಹೇಳ್ಬೋದು ಗೈಸ. ಅಲ್ಲೇ ನಿಮಗೆ ಕುಕ್ ಮಾಡಿ ಅಲ್ಲೇ ನಿಮಗೆ ಸರ್ವ್ ಮಾಡಿಕೊಂಡು ಬರ್ತಾರೆ. ಹೋಟೆಲ್ ಥರ ನಿಮಗೆ ದೊಡ್ಡದಾಗಿ ಐಫೈಯಾಗಿ ಚೇರ್ ಗೀರ್ ಹಾಕಿ ಏನು ಸರ್ವ್ ಮಾಡಿಕೊಂಡು ಬರಲ್ಲ. ಕ್ಲೀನಾಗಿ ಕೆಳಗಡೆ ಕೂತ್ಕೊಂಡು ಮನೇಲಿ ತಿನ್ನೋ ಥರ ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಬಿಸಿ ಬಿಸಿ ಮಟನ್ ಊಟ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್, ಶೇರು, ಕಮೆಂಟು ಮರಿದ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲಿ ಸ್ಟಾರ್ಟ್ ಬನ್ನಿ ಹೋಣ. ಸಿಕ್ಕಾಪಟ್ಟೆ ಬಿಸಿ. ಇಲ್ಲೊಂದು ಅರ್ಧ ಕನ್ನಡ ಅರ್ಧ ತಮಿಳು ಬರುತ್ತೆ. ಸುಮ್ಮನೆ ಕೂತಿರೋರು ಕಮೆಂಟ್ ಹಾಕ್ಬೇಡಿ, ಕನ್ನಡ ಫುಡ್ ಚಾನಲ್ ಏನು ತಮಿಳಲ್ಲಿ ಮಾಡ್ತಿದ್ದೀವಿ ಅಂತ. ತಮಿಳ್ನಾಡು ಅಂದ್ಬಿಟ್ಟು ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ಇದು ಒಂದು ಒಳ್ಳೆ ಕಂಟೆಂಟು. ಬ್ಯಾಂಗ್ಳೂರು ಟು ಚೆನ್ನೈ ಹೋಗ್ತಿರಲ್ಲ, ಇಲ್ಲೊಂದು ಸ್ಟಾಪ್ ಕೊಟ್ಟರೆ ಒಂದು ಸಗದಾಗಿರುತ್ತೆ. ಒಂದು ಹಳ್ಳಿ ವಾತಾವರಣ ಗೈಸ್. ನಮ್ಮ ಚಾನಲಲ್ಲಿ ಈ ಥರ ಒಂದು ಕಂಟೆಂಟ್ ನಾನು ಇದುವರೆಗೂ ಹಾಕಿಲ್ಲ. ಒಂದು ಸಂತೆಯಲ್ಲಿ ಹೋಗಿ ಒಂದು ಶೂಟ್ ಮಾಡೋದು ಒಂಥರ ಚೆನ್ನಾಗಿದೆ, ನೋಡಬೇಕಾದ್ರೆ. ಇದೊಂಥರ ಬ್ಯಾಂಗ್ಳೂರಿಂದ ಚೆನ್ನೈ ಹೋಗ್ತಿರಂದ್ರೆ ನಿಮಗೆ ರೈಟ್ ಸೈಡ್ಗೆ ಬರುತ್ತೆ ಈ ಜಾಗ. ಒಂದು ಚೆನ್ನೈಯಿಂದ ಬ್ಯಾಂಗ್ಳೂರು ಬರೋದು ಲೆಫ್ಟ್ ಸೈಡ್ಗೆ ಸಿಗುತ್ತೆ. 4 ಜಾಗ ಹೇಳಿದ್ನಲ್ಲ. ಸೋಮವಾರ ನಾಟ್ರಂಬಲ್ಲಿ, ಟ್ಯೂಸ್ಡೇ ಎಲ್ಲಿ ಬರುತ್ತೆ ಬರ್ಗೂರು, ಬುಧವಾರ ಇವತ್ತು ನಾವಿರೋ ಜಾಗ ಒರಪ್ಪಂ ಅನ್ನೋ ಒಂದು ಜಾಗ, ಶುಕ್ರವಾರ ಕುಂದ್ರಪಳ್ಳಿ. ಬೆಳಗ್ಗೆ 8 ಗಂಟೆಗೆ ಇವರು ಶುರು ಮಾಡ್ತಾರೆ. 8 ರಿಂದ ಒಂದು 3-3:30 ಹೇಗಂದರೆ ರೆಡಿ ಮಾಡಿ ಇಟ್ಟಿರ್ತಾರೆ. ಅದು ಕೂಡ ನೀವು ತೊಗೊಂಡು ಟೇಸ್ಟ್ ಮಾಡ್ಬೋದು. ಅದಿಲ್ಲ ಅಂದರೆ ನಿಮಗೆ ಈ ಕ್ವಾಂಟಿಟಿ ವೈಸ್ ಹೇಳ್ಬೋದು, 1 kg 2 kg ಇಲ್ಲೇ ಬಂದು ನೀವೇ ಕಟ್ ಮಾಡಿಸಿ ಅದನ್ನು ಕೂಡ ನಿಮಗೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಕಂಟೆಂಟ್. ಹೋಗೋಣ, ಪ್ರಾಬ್ಲಮ್ ಇಲ್ಲ. ಹಿಂಗೆ ಚಾಪೆಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕು. ಚೆನ್ನಾಗಿದೆಯಲ್ಲ. ಈ ಜಾಗದ ಬಗ್ಗೆ ಕೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಇಡ್ಲಿ ಕೇಳಿದ್ದೀನಿ, ಅದು ಬರಲಿ. ನೆಕ್ಸ್ಟು ಒಂದು ಐಟಮ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಹುಡುಗ, ಅವ್ರ ಹತ್ರ ಇಟ್ಬಿಟ್ಟಿದ್ದೀನಿ. ರೇಟು ಗೊತ್ತಿಲ್ಲ. ಇದು ಸಂತೆ ಡಿಪೆಂಡ್ ಆಗಿ ಮರಿ ಹೊಡಿತಾರಂತೆ. 10 ಮರಿ ಕೂಡ ಇವರು ಹೊಡೆದಿದ್ದಿದೆ. ಬಟ್ ಇವತ್ತು ನಾವು ಒಂದು 5 ಹೊಡೆದಿದ್ದೀವಿ ಅಂತ ಹೇಳಿದ್ರು. ಇಡ್ಲಿನೇ ಒಂದು 2,000-2,000ಕ್ಕಿಂತ ಜಾಸ್ತಿ ಇಡ್ಲಿ ಮಾಡ್ತೀವಿ. ಬಟ್ ಬೆಳಗ್ಗೆನೇ ಅದು ಖಾಲಿ. ಇಡ್ಲಿ ಇನ್ನೂ ಸ್ವಲ್ಪ ಇದೆ ಅಷ್ಟೇ. ನಾನು ಆಲ್ಮೋಸ್ಟ್ ಒಂದು 11:30 ಟೈಮ್ಗೆ ಬಂದ್ಬಿಟ್ಟಿದ್ದೆ. ರೈಸು, ಚಿಕನ್ ಸಿಗಲ್ಲ, ಓನ್ಲಿ ಮಟನ್ ಐಟಮ್ಸು. ತಿಂಡಿ ಮಾಡಿಲ್ಲ, ಬೆಳಗ್ಗೆ ಹೊರಟಿದ್ದು ಬೆಂಗಳೂರಿಂದ. ಥ್ಯಾಂಕ್ಸ್ ನಾ. 3 ಇಡ್ಲಿ ಹಾಕಿಟ್ಬಿಟ್ಟಿರ್ತಾರಲ್ಲ, ತಣ್ಣಗಾಗಿ ಹೋಗಿದೆ. ಜೊತೆಗೆ ಬೋಟಿ ಕೊಟ್ಟಿದ್ದಾರೆ. ಹತ್ರ ವ್ಯೂಯಿಂದ ನೋಡ್ಕೊಳ್ಳಿ. ನಮ್ಮ ರೈಟ್ ಸೈಡ್ ಕ್ಯಾಮ್ರಾಮ್ಯಾನ್ ಹತ್ರ ಕೊಟ್ಬಿಟ್ಟಿದ್ದೀನಿ. ಬೋಟಿ, 3 ಇಡ್ಲಿ, ಫುಲ್ಲು ತಿಕ್ ಗ್ರೇವಿ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಬೋಟಿ ಟ್ರೈ ಮಾಡೋಣ. ಇಲ್ಲಂತೂ ನಮಗೆ ಕೇಳ್ದಂಗೆ ಶಾರ್ಟ್ ಸಿಗಲ್ಲ, ಎಲ್ಲ ಎದ್ದೆದ್ದು ಬರಬೇಕು. ಫಸ್ಟು ಬೋಟಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸಾರು ನೆಕ್ಸ್ಟ್ ಲೆವೆಲು. ಬೆಂದಿಲ್ಲ, ಹಾರ್ಡಿದೆ. ಬಟ್ ಫಸ್ಟೇ ಅವ್ರು ಹೇಳ್ಬಿಟ್ಟು ನಮ್ಮದು ಮಾಂಸ ಸ್ವಲ್ಪ ಹಾರ್ಡೇ ಇರುತ್ತೆ. ಇಲ್ಲಿರೋರು ಹಿಂಗೆ ಇಷ್ಟಪಡ್ತಾರೆ ಅಂತ. ಬಟ್ ಸಿಕ್ಕಾಪಟ್ಟೆ ಹಾರ್ಡಿದೆ ಗುರು. ಬೆಂದಂಗೆ ಇಲ್ಲ, ಕಷ್ಟನೇ ಇರಬೇಕು. ಒಂದೇ ಬೆಳಿಗ್ಗೆ ಹಿಂಗಾಗೋದು
ಇಡ್ಲಿ ಗುಡಿ ரொம்ப ಚೆನ್ನಾಗಿರೋ ವರ್ಷದ ಹೊರ ವ್ಯಾಲಿಗೆ ಬಂದಾಗ ಚೆನ್ನಾಗಿರೋ ಲಿಟ್ರಲಿ ಏನು ಅನಿಸ್ತಾ ಇದೆ ಅಂದರೆ ಆ ಸಾರೊಟ್ಟಿಗೆ ಇಡ್ಲಿ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ಸಾರೊಟ್ಟಿಗೆ ವೈಟ್ ರೈಸ್ ಹೋಗ್ತಿದ್ಬಿಟ್ರೆ ಟಾಪ್ ನಾಚ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣ. ಬಟ್ ಫ್ಲೆಶ್ ಅಂತೂ ನಿಜವಾಗ್ಲೂ ಹಾರ್ಡು, ತುಂಬ ಹಾರ್ಡ್ ಇದೆ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ ನೀವು ಪರ್ಸ್ನಲಾಗಿ ಕಸ್ಟಮೈಸ್ ಮಾಡಿಸ್ಕೊಂಡು ಹಾರ್ಡ್ ಅಂತ ಅನ್ಸಿದ್ರೆ ಸ್ವಲ್ಪ ಇನ್ನೂ ಕೂಡ ಬೇಯಿಸಿ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಅದು ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಹಿಂಗೆ ಅಡ್ಡಾಡ ಓಡಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಅಕ್ಕತ್ತು ಆ ಖಾರ ಫುಲ್ ಆ್ಯಂಡ್ ಫುಲ್ಲು ಮಸಾಲೆ ಭರಿತವಾಗಿದೆ ಅಂತಲೇ ಹೇಳ್ತೀನಿ. ಒಂಥರ ಈ ನಾಟಿ ಸ್ಟೈಲು ಇಡ್ಲಿ ಗುಡಿ ಅಯ್ಯೋ ಅದೋ ಮಟ್ಟ ಮೊದಲು ಅದು ಕುಡ್ಕೋದಿಗೆ ಇಡ್ಲಿ ಮಟ್ಟ ಬೆಂದಿತ್ತಂದರೆ ಇವೆಲ್ಲ ಒಂದು ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸುಮಾರು ಜನ ಬಂದು ಇದಕ್ಕಂತಾನೆ ಹುಡಿಕೊಂಡು ಬರ್ತಾರಂತೆ ತುಂಬ ದೂರಗಳಿಂದ. ಇದೊಂದು ಲಾಸ್ಟ್ ಬೈಟ್ ತಿಂದ್ಬಿಟ್ಟು ನಾನು ರೈಸ್ ಟ್ರೈ ಮಾಡ್ತೀನಿ. ಖಾರ ಗೀರ ಫ್ಲೇವರ್ ಅಂತೂ ಟಾಪ್ ನಾಚು. ಎಲ್ಲ ಸಪ್ರೇಟ್ ಮಾಡೋದಿಲ್ಲ. ಇವಾಗ ಬೋಟಿ ಅಂದರೆ ಅದಕ್ಕಂತಾನೆ ಸಪ್ರೇಟ್ ಮಸಾಲೆ ಹಿಡ್ಕೊಂಡಿದ್ರೆ ಫುಲ್ ಆ್ಯಂಡ್ ಫುಲ್ಲು ಖಾರ ಪೆಪ್ಪರ್ ಫ್ಲೇವರು ನಿಮಗೆ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಬಟ್ ಮಸ್ಟ್ ಟ್ರೈ ಬಂದರೆ ನನ್ನ ಪರ್ಸ್ನಲ್ ರೆಕಮೆಂಡೇಶನ್ ಏನು ಮಾಡ್ತೀನಿ ಅಂದರೆ ಕಸ್ಟಮೈಸ್ ಮಾಡಿಸ್ಕೊಬಿಡಿ. ಸ್ವಲ್ಪ ಬಂದು ಕೂತು ಇಲ್ಲ ಫೋನ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿಬಿಟ್ಟು ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ ಕ್ಲೀನಾಗಿ ಬೇಯಿಸಿ ಇಟ್ಬಿಡ್ತಾರೆ, ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ವೈಟ್ ರೈಸ್ ಟ್ರೈ ಮಾಡೋಣ. ಎಸ್, ಆಹಾ ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ಲು ಟೆಂಪ್ಟಿಂಗು, ಹೆವಿ ಸ್ಪೈಸಿ ಇರೋ ಥರ ಇದೆ. ನೋಡಿ ಎಷ್ಟು ದೊಡ್ಡ ನಲ್ಲಿ ಮೂಳೆ ತಗೊಂಡು ಫಸ್ಟ್ ರೈಸ್ ನಾನು ವೆಯ್ಟ್ ಮಾಡ್ತಿದ್ದೆ ಇದಕ್ಕೋಸ್ಕರ. ಯಾವತ್ತೂ ಮಟನ್ ಸಾರು ಒಟ್ಟಿಗೆ ಮುದ್ದೆ ಇಲ್ಲಾಂದರೆ ವೈಟ್ ರೈಸ್ ಕಾಂಬಿನೇಷನ್ ಅಂತೂ ಅಲ್ಟಿ ಇರುತ್ತೆ. ಲೆಟ್ಸ್ ಟೇಸ್ಟ್ ದಿಸ್. ಸ್ವರ್ಗ, ಪರ್ಫೆಕ್ಟು. ಆವಾಗಲೇ ಹೇಳ್ದಂಗೆ ಗೈಸ್, ನಾನಂತೂ ಸಾಂಬಾರು ಅಂತೂ ಟಾಪ್ ನಾಚ್ ಟೇಸ್ಟು. ಆ ಖಾರ ಗೀರ ಎಲ್ಲ ನೋಡಿ ಸೆಕೆ ಹಂಗೆ ಕಿತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ. ಬೆಳಗ್ಗೆ ಬಂದರೆ ಜಾಸ್ತಿ ಸೆಲ್ ಆಗೋದು ಇಡ್ಲಿ. ಈಗಲೂ ಇದು ಆಲ್ಮೋಸ್ಟ್ ಈಗ ಒಂದು 11:30-12 ಗಂಟೆ ಆ ಟೈಮಲ್ಲಿ ಆಗ್ತದೆ. ಇಡ್ಲಿ ಖಾಲಿ ಆಗ್ತಾ ಬರ್ತಾಯಿದೆ. ಲಿಟ್ರಲಿ ನಾನು ಅಷ್ಟು ವೀಡಿಯೋಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಬೇಯದೇ ಇರೋಷ್ಟು ಬೋಟಿ ನಾನು ಎಲ್ಲೂ ತಿಂದೇ ಇಲ್ಲ. ಅಷ್ಟು ಬೇಯಬೇಕು ಇಲ್ಲಂತೂ ನಲ್ಲಿ. ಅಯ್ಯೋ ಹಂಗೆ ಇಲ್ಲಿ ಏನು ಬೆಂದಿಲ್ಲ ಅಂದರೂ ಕೂಡ ತಿಂತಾರಂದರೆ ಈ ಲೆವೆಲಿಗೆ. ವಯಸ್ಸಾದವರು ಸ್ವಲ್ಪ ಜಾಸ್ತಿ ಬರ್ತಾರೆ, ನಮ್ಮ ಕೈಯಲ್ಲೇ ಕಚ್ಚಾಕಾಯ್ತಿಲ್ಲ. ಅವರಂತೂ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿದ್ದಾರೆ. ಕಚ್ಬಿಟ್ಟು ಅದು ನಿಮಗೆ ಸ್ಮ್ಯಾಶ್ ಆಗಿರಲ್ಲ, ಹಂಗೆ ನುಂಗ್ಕೊಡ್ಬೇಕು. ಯಪ್ಪ ಹೆಂಗಿದೆ ಗೊತ್ತಾ, ವೈಟ್ ರೈಸ್ಗೂ ಈ ಸಾರಿಗಂತೂ ಖಾರದ ಕಾಂಬಿನೇಷನ್ ಟಾಪ್ ನಾಚು. ಅಲ್ಟಿಮೇಟ್. ಓಕೆ, ಇನ್ನು ಸುಮಾರು ಐಟಮ್ಸ್ ಇದೆ. ಕಾಲು, ಆಮೇಲೆ ಬ್ರೈನು, ಈ ಥರ ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಾರೆ. ಜಾಗದ ಬಗ್ಗೆ ಕೇಳಿದರೆ ನನಗೆ ಡಿಸ್ಕ್ರಿಪ್ಷನ್ ಹೇಳಿ ಗೈಸ್. ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಬೆಂದಿಲ್ಲ ಪ್ರಾಪರಾಗಿ. ಲಿಟ್ರಲಿ ಬೆಂದಿಲ್ಲ ಅಂತ ಹೇಳ್ತೀನಿ. ಕಚ್ಚೋಕ್ಕೆ ಆಗ್ತಿಲ್ಲ. ಕಚ್ತಾ ಇರಬೇಕಂದ್ರೆ ಒಂದು ರಬ್ಬರ್ನ ಕಚ್ಬಿಟ್ಟು ಹಂಗೆ ನುಗ್ಕೋಬೇಕು, ಆ ಥರ ಅನ್ನಿಸ್ತಾ ಇದೆ. ಬಂದುಬಿಟ್ಟು ನನ್ನ ಫೋನ್ ಕಾಲ್ ಮಾಡಿಬಿಡಿ. ಮಾಡಿದ ತಕ್ಷಣ ಅವ್ರು ನಿಮಗೆ ಮಾಡಿ ಇಟ್ಟಿರ್ತಾರೆ. ಸೊ ಇನ್ನೂ ಬೇಯಿಸ್ಬಿಟ್ಟು ಕ್ಲೀನಾಗಿ ತಿಂದರೆ ಅಂತೂ ಈ ಸಾರು ಫ್ಲೇವರ್ಗಂತೂ ಮಟನ್ ತಿಂದಾಗ. அம்மா வணக்கம். வணக்கம். இந்த உரப்பம் சந்தை என்ன ஸ்பெஷல்? எவ்வளோ வருஷமாக பண்ணுறீங்க இது? இது 3 தலைமுறையாக நடந்துனுக்குது. ஆஹா, 3 தலைமுறை. எவ்வளோ வருஷம் ஆயிருக்கும் அப்போது? நான் பிறந்தனோ இல்லையோ அதுக்கு முன்னே எனக்கு இப்போ 57 வயசு. ஆஹா, நான் பிறந்தனோ இல்லையோ எனக்கு தெரியாது. என் மாமனார் எடுத்துனுக்கிறார் அப்பத்துலேருந்து. என்ன இது உரப்பம் சந்தை விருந்துனா என்ன ஸ்பெஷல் இருக்கும் இங்கே? மட்டனு,
கறி மட்டன் வறுவல் குழம்பு தலைக்கறி கால் பாயா இது போட்டி ரத்தம் ஒன்றா இருக்கும். ஆர்டர் 900 ரூபாய் 1 கிலோ செஞ்சு கொடுப்போம். இட்லி சாப்பாடு ஓகே ரசம் கிடைக்கும் மதியத்துக்கு மேலே. வெந்தினே இருக்குது. வெந்தினே இருக்கும். நிற்கலாமா உட்காரலாமா? உட்காருங்க. நின்னாலும் பிரச்சனை இல்லை, உட்காந்தாலும் எப்படி இருந்தாலும் சரிதான். வெந்தினே இருக்குது. எவ்வளோ வெட்டுவீங்க ஒரு நாளைக்கு கறி? அந்த சந்தைக்கு தகுந்த மாதிரி இங்கே 4 5 மற்ற சந்தை 4 2 சந்தையில் 3 4 ஆடு அப்படி 4 ஆடு அந்த மாதிரி. அதிகமாக நீங்கள் எவ்வளோ பண்ணியிருக்கீங்க ஒரு நாளைக்கு? அதிகமாக ஒரு நாளைக்கு எவ்வளோ பண்ணியிருப்பீங்க? அது எப்படி சொல்கிறது? அது சொல்லக்கூடாது. ஓகே. வெறும் மட்டன் மட்டும்தானே இல்லை சிக்கனும் கிடைக்குமா? சிக்கன் கிடையாது, மட்டன் மட்டும்தான். மட்டன் சந்தைக்கறி ஹோட்டல்னாவே மட்டன் தான். சந்தைக்கறி ஹோட்டல் தானே மட்டன் மட்டும்தான்? நாங்கள் மட்டன் தான் போடுவோம். மட்டன் தான் போடுவீங்களா? ஓகே. தலைக்கறி கிடைக்கும் மதியத்துக்கு மேலே கால் பாயா கிடைக்கும். காலையில் ஒரு 10 மணிக்கே போட்டி கிடைக்கும். இட்லி இருக்கு. ஓகே. சாப்பாடு டைமிங்ஸு? டைம் 8 மணி சாயந்தரம் ஒரு 3:30 மணி வரைக்கும். 3:30 மணி வரைக்கும். அதுக்கப்புறம் வந்தால் கிடைக்கும். 4 மணிக்கு யாருன்னா ஃபோன் நம்பர் வாங்கிட்டு போய் ஃபோன் பண்ணால் செஞ்சு வைப்போம். 1 கிலோ 1/2 கிலோ அப்படி. இல்லைனா க்ளோஸு. 4 மணி வரைக்கும் மினிமம். 3:30க்கு கறி காலியாயிடும். அதே சாமான்லாம் கழுவி செய்யறதுக்கு 4 மணி 4 4:30 அப்படி. எல்லாம் விறகடுப்பில் தான் பண்ணுறது அப்பத்துல? விறகு தான். அதாவது கறி வேகலைன்றவங்களுக்கு கேஸில் குக்கரில் வச்சு சில மேலே போட்டு கொடுத்துருவோம். இல்லைனா விறகு தான் பண்ணுவீங்க? விறகு தான். ஓகே. வாரத்தில் 4 நாள் பண்ணுறேன்னு சொல்லுங்க. எந்தெந்த இடத்துல பண்ணுவீங்க? புதன்கிழமை இன்னைக்கு உரப்போம். செவ்வாய்க்கிழமை பர்கூர். சொந்த ஊர் நாற்றமல்லி திங்கக்கிழமை. குந்தாரப்பள்ளி வெள்ளிக்கிழமை. ஸோ வாரத்தில் 4 நாள் தான் பண்ணுவீங்க? ஓகே சரிம்மா, ரொம்ப தேங்க்ஸ். நன்றிப்பா. இங்கே இவ்வளோ வெரைட்டி இருக்கு இல்லையா, ரேட் எவ்வளோன்னு சொல்லிட்டீங்கன்னா கொஞ்சம் ஹெல்ப் ஆகிடும். சொல்கிறீங்களா? கறி சாப்பாடு வந்து 150. இட்லி கறி 150. இட்லி போட்டி 150. இட்லி இது கறி சாப்பாடு 150. தலைக்கறி சாப்பாடு 150. இது இட்லி தலைக்கறி 150. கால் பாயா சாப்பாடு 200. கால் சாப்பாடு வந்து மத்தியானம் ஒரு 12 மணிக்கு மேலே கிடைக்கும். ஓகே. பின்ன வெறும் சாதம் இட்லி அந்த மாதிரிலாம்? இது ஒயிட் ரைஸ் மட்டும் 50. 6 இட்லி 50. ஓகே. ஆட்டுக்கால் பாயா வந்து 2 கால் வந்து 150 ரூபா. ஜோடி கொடுப்பீங்க? ஜோடி. சரிண்ணா. இங்கே ஃபோன்பே ஜிபே எல்லாம் எல்லாமே இருக்குது. ஃபோன்பே ஜிபே எல்லாமே இருக்குது. பேடிஎம் எல்லாம் இருக்குது. அந்த இடத்துல பார்த்தோம் வெறும் நீங்கள் சமைச்சு விற்கிறதா இல்லை ஆர்டர் செஞ்சு கொடுத்து கொஞ்சம் கொஞ்சமாக கூட பண்ணி தரீங்களா? அவங்க வந்து 1/2 கிலோ 1 கிலோ செஞ்சால் இது கேட்டால் கூட நாங்கள் செஞ்சு தருவோம். இந்த மாதிரி ஒரு கப்பு கறி வேணும் அந்த மாதிரி கேட்டாலும் ஒரு கப்பு வந்து 100 ரூபா கறி. அவங்களுக்கு எப்படி வேணுமோ அந்த மாதிரி பண்ணி கொடுத்துருவீங்க. சரி தேங்க்ஸ்ண்ணா.